ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಂಪುಟ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತಿನ ಸಭೆಯ ಮೇಲೆ ಇಡೀ ರಾಜ್ಯದ ಜನರ ಕಣ್ಣಿದೆ. ಏನಾಗುತ್ತೆ ಇವತ್ತು, ಹಾಗಾದ್ರೆ ಯಾವ ರೀತಿಯಾದಂತ ತೀರ್ಮಾನವನ್ನ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವರು ಕೈಗೊಳ್ಳುತ್ತಾರೆ ಅಂತ ಹೇಳಿ ಆಯಾ ಸಮುದಾಯದ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದು ಮೀಟಿಂಗ್ ಯಾರ ಪಾಲಿಗೆ ಆಂಟಿ ಕ್ಲೈಮ್ಯಾಕ್ಸ್? ಹಾಗಾದ್ರೆ ಒಂದೇ ಒಂದು ಸಭೆಯಲ್ಲಿ ಸೀನ್ ಚೇಂಜ್ ಮಾಡ್ತಾರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಖಡಕ್ ಡಿಸಿಷನ್ ತೆಗೆದುಕೊಂಡ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದಂತೂ ಗ್ಯಾರಂಟಿ. ಸಿದ್ದರಾಮಯ್ಯ ಸಂಪುಟ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಜಾತಿ ಗಣತಿ ವರದಿ ಪ್ರಹಸನಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಫಿಕ್ಸ್. ಸಿದ್ದರಾಮಯ್ಯ ಮೀಟಿಂಗ್ ಯಾರ ಪಾಲಿಗೆ ಆಂಟಿ ಕ್ಲೈಮ್ಯಾಕ್ಸ್ ಆಗುತ್ತೆ? ಹಾಗಾದ್ರೆ ಒಂದೇ ಒಂದು ಸಭೆಯಲ್ಲಿ ಸೀನ್ ಚೇಂಜ್ ಮಾಡಿಬಿಡ್ತಾರ ಸಿದ್ದರಾಮಯ್ಯನವರು? ಸಾಧ್ಯನಾ? ಸಿದ್ದರಾಮಯ್ಯನವರು ಖಡಕ್ ಡಿಸಿಷನ್ ತೆಗೆದುಕೊಂಡ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು ಗ್ಯಾರಂಟಿ. ಸಿದ್ದು ಮೀಟಿಂಗ್ ಯಾರ ಪಾಲಿಗೆ ಆಂಟಿ ಕ್ಲೈಮ್ಯಾಕ್ಸ್ ಆಗುತ್ತೆ? ಒಂದೇ ಒಂದು ಸಭೆಯಲ್ಲಿ ಸೀನ್ ಚೇಂಜ್ ಮಾಡಿಬಿಡ್ತಾರ ಸಿದ್ದರಾಮಯ್ಯನವರು? ಅಂದ್ರೆ ಇವತ್ತು ವಿಶೇಷವಾದಂಥ ಒಂದು ಸಂಪುಟ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಜಾತಿ ಗಣತಿ ವರದಿ ಪ್ರಹಸನಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಾದಂಥ ನಿರ್ಧಾರವನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾರೆ ಅಂತ ಹೇಳಿ. ಈಗಾಗಲೇ ಇದು ಜಾತಿ ಗಣತಿ ಅಲ್ಲ, ಇದು ಆರ್ಥಿಕ, ಅಂದರೆ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೇಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಗಣತಿಯನ್ನು ಮಾಡಿದ್ದೇವೆ ಅಷ್ಟೇ. ಇದು ಜಾತಿ ಗಣತಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಒಬ್ಬೊಬ್ಬರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಮ್ಮ ಜಾತಿ ಜನಸಂಖ್ಯೆ ಇಷ್ಟು ಇಲ್ಲ, ಇಷ್ಟು ಕಡಿಮೆ ಇಲ್ಲ, ಇನ್ನೂ ಜಾಸ್ತಿ ಇದ್ದಾರೆ ಅಂತ ಹೇಳಿ ಒಂದೊಂದು ಸಮುದಾಯದ ನಾಯಕರು ಕೂಡ, ಸಮುದಾಯದ ನಾಯಕರಾಗಿರ್ಬೋದು, ಸ್ವಾಮೀಜಿಗಳಾಗಿರಬಹುದು, ಸುದ್ದಿಗೋಷ್ಠಿ ನಡೆಸುವ ಮುಖೇನ ಹೇಳ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿನೇ ಈ ಗಣತಿ ವಿಚಾರ ಏನಿದೆಯಲ್ಲ, ಈ ಜಾತಿ ಗಣತಿ ವರದಿ ಮಂಡನೆ ಆಗಿದೆ ಈಗಾಗಲೇ, ಬಿಡುಗಡೆಗೆ ಎಲ್ಲರೂ ಕೂಡ ಒಪ್ಕೊಂಡ್ಬಿಡ್ತಾರ? ಡೌಟು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬಹಳಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿನೇ ತೀವ್ರ ಕುತೂಹಲ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ಇಡೀ ರಾಜ್ಯದ ಜನ ತಿರುಗಿ ನೋಡುವಂಥ ಸಭೆ ಇದು. ಆ ಸಭೆ ಮುಗಿಯೋವರೆಗೂ ಕೂಡ ಕಾಯ್ತಾರೆ. ಮುಗಿದ ನಂತರ ಸಿಎಂ ಸಿದ್ದರಾಮಯ್ಯನವರು ಸಂಪುಟದಲ್ಲಿರುವಂಥ ಸಚಿವರು ಏನು ಮಾತನಾಡಬಹುದು, ಯಾವ ರೀತಿಯಾದಂಥ ತೀರ್ಮಾನ ಆಗಿದೆ ಒಳಗಡೆ, ಅದನ್ನ ಕಾದು ಕೂತಿರ್ತಾರೆ ಜನ ಇವತ್ತು ನೋಡೋದಕ್ಕೆ. ಈ ಜಾತಿ ಗಣತಿ ವಿಚಾರ ಇದೆಯಲ್ಲ, ಎಲ್ಲವನ್ನು ಸೈಡ್ಲೈನ್ ಮಾಡಿಬಿಟ್ಟಿದೆ ಕಳೆದ ಒಂದಿಷ್ಟು ದಿನಗಳಿಂದ. ಬೇರೆ ಬೇರೆ ಸಣ್ಣ ಪುಟ್ಟ ವಿಚಾರಗಳೆಲ್ಲವೂ ಕೂಡ ಸೈಡ್ಲೈನ್ ಆಗಿ ಹೋಗಿದೆ. ಜಾತಿ ಗಣತಿ ವಿಚಾರ ಬಂದ ನಂತರ ಪ್ರತಿಯೊಬ್ಬರು ನಮ್ಮ ಜಾತಿ ಸಂಖ್ಯೆ ಇಷ್ಟೇನಾ, ನಮ್ಮ ಜಾತಿ ಜನಸಂಖ್ಯೆ ಇಷ್ಟೇನಾ, ಹಾಗಾದ್ರೆ ನಾವು ಇನ್ನೂ ಜಾಸ್ತಿ ಇದ್ದೀವಿ ಅಂತ ಹೇಳಿ ಒಂದಿಷ್ಟು ಸಮುದಾಯಗಳು ಹೇಳ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಈ ಹಿಂದೆ ಏನು ನಾವು ಕರಿತಾ ಇದ್ವಲ್ಲ ಪ್ರಬಲ ಸಮುದಾಯಗಳು ಅಂತ ಹೇಳಿ, ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರಂತೂ ನಾವು ಈ ಒಂದು ವರದಿಯನ್ನ ಒಪ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಒಕ್ಕಲಿಗ ನಾಯಕರಂತೂ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತಿನ ಈ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತಿಳಿಸಬೇಕು, ನಮ್ಮ ಒಂದು ಒಕ್ಕಲಿಗ ನಾಯಕರಿಂದ, ಒಕ್ಕಲಿಗ ಸಮುದಾಯದಿಂದ ಯಾವ ರೀತಿಯಾದಂಥ ನಿಲುವನ್ನು ತಾಳಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ರು DCM DK ಶಿವಕುಮಾರ್. ಆದರೆ ಅದೇ ರೀತಿಯಾದಂಥ ಸಭೆ ವೀರಶೈವ ಲಿಂಗಾಯತ ನಾಯಕರು ಮಾಡಲಿಲ್ಲ. ಇದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಜೊತೆಗೆ ಬೇರೆ ಬೇರೆ ಸಮುದಾಯಗಳ ನಾಯಕರು ಕೂಡ ಅವರದ್ದೇ ಆದ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸವಾಲು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇದೆ.
ಸಿಎಂ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಕಲ್ಲೆಸೆದಿದ್ದಾರೆ. ಅಕಸ್ಮಾತ್ ಆಗಿ ಸ್ವಲ್ಪ ಎಡವಿಟ್ರೂ ಕೂಡ ಸರ್ಕಾರ ತನ್ನಿಂತಾನೇ ಉರುಳುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿನೇ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಸಿಎಂ ಸಿದ್ದರಾಮಯ್ಯನವರು. ಒಂದು ಕಡೆ ಪ್ರಬಲ ಸಮುದಾಯಗಳ ವಿರೋಧ ಇದೆ, ಮತ್ತೊಂದು ಕಡೆ ಸ್ವಪಕ್ಷ ನಾಯಕರ ವಿರೋಧ ಇದೆ. ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಹೋಗಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇದು ಜಾತಿ ಗಣತಿ ಅಲ್ರಪ್ಪ, ಇದು ವೈಜ್ಞಾನಿಕ. ಅಂದ್ರೆ ಇದು ಕೇವಲ ಆರ್ಥಿಕ ಸಾಮಾಜಿಕವಾಗಿ ನಡೆಸಿದಂಥ ಒಂದು ಸಮೀಕ್ಷೆ. ಜನರ ಜೀವನ ಹೆಂಗಿದೆ, ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ಮಾಡಿದಂಥ ಒಂದು ಸಮೀಕ್ಷೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಾಗಿರಬಹುದು, ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಮಾತನಾಡಿರೋದನ್ನ ನಾವು ಗಮನಿಸಿದ್ವಿ. ಆದರೆ ಇಲ್ಲಿ ಗೊತ್ತಾಗಿರೋದೇನು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ಈಗ ಇದನ್ನ ಬಹಳಷ್ಟು ಜನರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಅವೈಜ್ಞಾನಿಕವಾಗಿ ನಡೆದಿರುವಂತ ಒಂದು ಸಮೀಕ್ಷೆ, ಗಣತಿ. ಮತ್ತೊಮ್ಮೆ ಬೇಕಾದ್ರೂ ಮಾಡಲಿ. ಈಗ ವೀರಶೈವ ಲಿಂಗಾಯತರು ಹೇಳ್ತಾ ಇರೋದು, ನಾವು 1 ಕೋಟಿ ಜನ ಇದ್ದೀವಿ, ಅದೆಂಗೆ ಬಂದ್ಬಿಡ್ತು ಇಷ್ಟು ಕಡಿಮೆ, ನಾವಂತೂ ಒಪ್ಕೊಳ್ಳೋದಿಲ್ಲ ಇದನ್ನ ಅಂತ ಹೇಳಿ. ಇತ್ತ ಒಕ್ಕಲಿಗ ಸಮುದಾಯದ ನಾಯಕರು ಹೇಳ್ತಾ ಇರೋದು ಅಷ್ಟೇ, ನಾವು ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಜನ ಇದ್ದಾರೆ, ಇಷ್ಟು ಕಡಿಮೆ ಇಲ್ಲ ನಾವು. ಒಕ್ಕಲಿಗರಂತೂ 6ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ ಈ ವರದಿ ಪ್ರಕಾರ, 6ನೇ ಸ್ಥಾನಕ್ಕೆ. ಹಾಗಾಗಿ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದ್ರ ಜೊತೆಗೆ ಪರಿಶಿಷ್ಟ ಜಾತಿಯ ಸಂಖ್ಯೆ ಅಂತೂ 1 ಕೋಟಿಗಿಂತ ಜಾಸ್ತಿ ಇದೆ ಜನಸಂಖ್ಯೆ. ಹಿಂದುಳಿದ ಸಮುದಾಯಗಳೇನಿದಾವಲ್ಲ ಅವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಅವರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅನ್ನೋದು ಗೊತ್ತಾದ ನಂತರ ಅವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಹಿಂದುಳಿದ ಸಮುದಾಯದ ನಾಯಕರುಗಳು ಕೂಡ ಅಷ್ಟೇ. ಆದರೆ ಪ್ರಬಲ ಸಮುದಾಯಗಳು ಅಂತ ಏನು ಕರೆಸ್ಕೊಳ್ತಾ ಇದ್ವಲ್ಲ, ವೀರಶೈವ ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಸಮುದಾಯದ ನಾಯಕರು ಮಾತ್ರ ಒಪ್ಕೊಳ್ತಾ ಇಲ್ಲ ಈ ವರದಿಯನ್ನ.